ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಕಾಮರ್ಸ್ ಹಾಗೂ ಸೈನ್ಸ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ, ನಿಮ್ಮ ಪ್ರಿಪರೇಟರಿ ಎಕ್ಸಾಮಿಗೆ ಮೊದಲು ಬ್ಲೂ ಪ್ರಿಂಟನ್ನು ನೋಡ್ಕೊಳ್ಳೋಣ. ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿರುತ್ತೆ, ಯಾಕಂದರೆ ಎಕ್ಸಾಮ್ಗಿಂತ ಮುಂಚೆ ತಯಾರಿಯನ್ನು ನಡೆಸ್ಕೊಂಡ್ರೆ ಎಕ್ಸಾಮನ್ನು ಚೆನ್ನಾಗಿ ತಾವುಗಳು ಬರಿಬಹುದಾಗಿರುತ್ತೆ. ನಿಮ್ಮ ಕ್ವಶನ್ ಪೇಪರ್ ಯಾವ ರೀತಿಯಾಗಿ ಸೆಟ್ ಆಗುತ್ತೆ ಅಂದರೆ, ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ 4 ಭಾಗಗಳಲ್ಲಿ ಡಿವೈಡ್ ಆಗಿರುತ್ತೆ. ಈ ಪಾರ್ಟ್ ಎ ಪ್ರೀತಿಯ ವಿದ್ಯಾರ್ಥಿಗಳೇ 20 ಮಾರ್ಕ್ಸಿಗಿರುತ್ತೆ. ತಾವುಗಳು ನೋಡ್ಬೋದು ಎಷ್ಟು MCQs 1 ಅಂಕದ ಪ್ರಶ್ನೆಗಳು 15 ಬರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ FIB ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅದು ಕೂಡ 5 ಮಾರ್ಕ್ಸಿಗಿರುತ್ತೆ. ಅಲ್ಲಿಗೆ ಟೋಟಲು 15 MCQs ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಎಷ್ಟಾಯಿತು, 20 ಮಾರ್ಕ್ಸು ಕ್ಲಿಯರ್ ಆಗಿ ಸಿಗುತ್ತೆ. ಇಲ್ಲಿ ಒಂದು ಕಂಡೀಷನ್ ಇದೆ, ಯು ನೀಡ್ ಟು ಆನ್ಸರ್ ಆಲ್ ಕ್ವಶನ್ಸ್. ಆಯಿತಾ, ನೀವು ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿ ಯಾವುದೇ ರೀತಿಯಾದಂಥ ಚಾಯ್ಸ್ ಇರಲ್ಲ. ದೇರ್ ವಿಲ್ ಬಿ ನೋ ಚಾಯ್ಸ್ ಇನ್ ಪಾರ್ಟ್ ಎ. ಪಾರ್ಟ್ ಎನಲ್ಲಿ ಯಾವುದೇ ರೀತಿಯಾದಂಥ ಚಾಯ್ಸಸ್ಗಳು ಇರುವುದಿಲ್ಲ. ಯು ನೀಡ್ ಟು ಅಟೆಂಡ್ ಆಲ್ ಕ್ವಶನ್ ಆನ್ಸರ್ಸ್, ಯು ನೀಡ್ ಟು ಅಟೆಂಡ್ ಆಲ್ MCQs, ಯು ನೀಡ್ ಟು ಅಟೆಂಡ್ ಆಲ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಕ್ಲಿಯರ್? ಹಾಗಿದ್ರೆ ಈಗ ನಾವು ಪಾರ್ಟ್ ಬಿ ಕಡೆಗೆ ಹೋಗೋಣ. ಕ್ವಶನ್ ಪೇಪರಲ್ಲಿ ಪಾರ್ಟ್ ಬಿ ಬಂದರೆ ನಾವು SA2 ಅಂತ ಇದೆ. SA2 ಅಂದರೆ ಶಾರ್ಟ್ ಆನ್ಸರ್ಸ್, 2 ಅಂಕದ ಪ್ರಶ್ನೆಗಳು. 7 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ನಂಬರ್ ಆಫ್ ಕ್ವಶನ್ ಟು ಬಿ ಸೆಟ್ ಫಾರ್ ದಟ್ ಕ್ವಶನ್ ಪೇಪರಿಗಾಗಿ 7 ಪ್ರಶ್ನೆಗಳನ್ನು ಸೆಟ್ ಮಾಡಿರ್ತಾರೆ. ಆ 7 ಪ್ರಶ್ನೆಗಳಲ್ಲಿ ತಾವುಗಳು ಎಕ್ಸಾಮಲ್ಲಿ ಬರೀಬೇಕಾಗಿರೋದು 4 ಪ್ರಶ್ನೆಗಳು. ಎಕ್ಸ್ಟ್ರಾ ಇತ್ತಲಿಗೆ 3 ಕ್ವಶನ್ಸ್ಗಳು ಎಕ್ಸ್ಟ್ರಾ ಸಿಗುತ್ತೆ. ಕ್ಲಿಯರ್? ನಿಮಗೆ ಪಾರ್ಟ್ ಬಿನಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ಗಳು ಬಹಳ ಸಿಗುತ್ತೆ. 3 ಕ್ವಶನ್ಸ್ಗಳು ಎಕ್ಸ್ಟ್ರಾ ಇರುತ್ತೆ. ಬರೀಬೇಕಾಗಿರೋದು ಕೇವಲ 4. 4 ಮೂರಲೆ 12 ಮಾರ್ಕ್ಸ್, ಹೌದಲ್ವಾ? ಅದು 3 ಅಂಕದ ಪ್ರಶ್ನೆ. 2 ಅಂಕದ ಪ್ರಶ್ನೆ ಕೂಡ ಅಷ್ಟೇ. ಅಲ್ಲೂ ನಿಮಗೆ 3 ಕ್ವಶನ್ಸ್ ಎಕ್ಸ್ಟ್ರಾ ಬರುತ್ತೆ. 7 ಕ್ವಶನ್ಸು ಸೆಟ್ ಮಾಡಿರ್ತಾರೆ. ಕೇವಲ 4 ಪ್ರಶ್ನೆಗಳನ್ನು ತಾವುಗಳು ಅಟೆಂಡ್ ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ 5 ಅಂಕದ ಪ್ರಶ್ನೆಗಳು ಕೂಡ ಅಷ್ಟೇ. ಪಾರ್ಟ್ ಡಿನಲ್ಲಿ ನಾವು ಓದೋದಾದರೆ ಪಾರ್ಟ್ ಡಿನಲ್ಲೂ ಕೂಡ ಪ್ರೀತಿಯ ವಿದ್ಯಾರ್ಥಿಗಳೇ 5 ಮಾರ್ಕ್ಸ್ ಕ್ವಶನ್ಸು 7 ಸೆಟ್ ಆಗಿರುತ್ತೆ. ಆ 7ನಲ್ಲಿ ತಾವುಗಳು ಬರೀಬೇಕಾಗಿರೋದು ಕೇವಲ 4. ಆಯಿತಾ? 4 ಟು ಬಿ ಆನ್ಸರ್ಡ್. ಆಯಿತಾ? 4ಕ್ಕೆ ಮಾತ್ರ ಉತ್ತರ ಬರೀಬೇಕು. 2 ಅಲ್ಲಿಗೆ 4 20 ಅಂಕಗಳು ಆಯಿತು. ನೆಕ್ಸ್ಟು ಹಾರ್ಟ್ ಕ್ವಶನ್ಸ್ ಅಂತ ಬರುತ್ತೆ ಲಾಸ್ಟ್ ಮೇನ್ ಕ್ವಶನಲ್ಲಿ. ಯಾವುದು? ನಿಮ್ಮ ಪಾರ್ಟ್ ಡಿನಲ್ಲೇ ಬರುವಂಥದ್ದು. ಪಾರ್ಟ್ ಡಿನಲ್ಲಿ 3 ಹಾರ್ಟ್ ಕ್ವಶನ್ಸ್ಗಳನ್ನು ಕೊಡಲಾಗತ್ತೆ. ಆ 3 ಹಾರ್ಟ್ ಕ್ವಶನ್ಸ್ಗಳಿಗೆ ಸ್ವಲ್ಪ ತಿಳ್ಕೊಳ್ಳಿ ನೀಟಾಗಿ. ಆಯಿತಾ? 2 ಮಾತ್ರ ತಾವುಗಳು ಅಟೆಂಡ್ ಮಾಡಬೇಕು. ಅದು 5 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. ಹಾಗಿದ್ರೆ ಅಲ್ಲಿ 10 ಮಾರ್ಕ್ಸ್ ಬಂತು. ಟೋಟಲ್ಲು ನಿಮ್ಮ ಕ್ವಶನ್ ಪೇಪರು 70 ಮಾರ್ಕ್ಸಿಂದಾಗಿರುತ್ತೆ. ಟೋಟಲ್ ಮಾಡ್ಕೊಳ್ಳಿ. ಈಗ ನೋಡಿ, ಪಾರ್ಟ್ ಎ 20 ಮಾರ್ಕ್ಸಿಗಿದೆ, ಪಾರ್ಟ್ ಬಿ 8 ಮಾರ್ಕ್ಸಿಗಿದೆ, ಪಾರ್ಟ್ ಸಿ 12 ಮಾರ್ಕ್ಸಿಗಿದೆ, ಪಾರ್ಟ್ ಡಿ 30 ಮಾರ್ಕ್ಸಿಗಿದೆ. ಟೋಟಲ್ಲು 70 ಮಾರ್ಕ್ಸಿನ ಕ್ವಶನ್ ಪೇಪರು ಕಾಣ್ತಾ ಇದೆ ಅಲ್ವಾ? ವೆರಿ ಗುಡ್, ಹೌದಲ್ವಾ? ಟೋಟಲ್ ನಿಮ್ಮ ಕ್ವಶನ್ ಪೇಪರಲ್ಲಿ 10 ಕ್ವಶನ್ಸ್ಗಳು ಎಕ್ಸ್ಟ್ರಾ ಬಂದಿರುತ್ತೆ. ಇಮ್ಯಾಜಿನ್ ಯುವರ್ ಸೆಲ್ಫ್. ಹಾಗಾಗಿ ಯಾವ ಪಾಠ ಓದಬೇಕು, ಯಾವ ಪಾಠವನ್ನು ಬಿಡ್ಬೋದು, ಅದನ್ನೆಲ್ಲ ನಾವು ಇದೇ ವಿಡಿಯೋದ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಬನ್ನಿ ವೇಟೇಜ್ ಆಫ್ ದಿ ಚಾಪ್ಟರ್ಸ್ಗಳನ್ನು ನೋಡ್ತಾ ಹೋಗೋಣ. ವೇಟೇಜ್ ಆಫ್ ದಿ ಚಾಪ್ಟರ್ ಗೊತ್ತಾದರೆ ಈಸಿಯಾಗಿ ತಾವುಗಳು ಎಕ್ಸಾಮಲ್ಲಿ ಒಳ್ಳೆ ಅಂಕಗಳನ್ನು ತೆಗೆಯಬಹುದಾಗಿದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಒಂದೊಂದೇ ಚಾಪ್ಟರ್ನ ನೋಡ್ತಾ ಹೋಗೋಣ. ಯಾವುದು? ಚಾಪ್ಟರ್ 1 ಕಂಪ್ಯೂಟರ್ ಸಿಸ್ಟಮ್ ಅಂತ ಇದೆ. ಇಲ್ಲಿ ನಿಮಗೆ 2 MCQsಗಳು ಬರುತ್ತೆ. ಅಂದರೆ ಇದು 2 ಮಾರ್ಕ್ಸಿಗೆ ಆಯಿತು, ಹೌದಲ್ವಾ? ಕಂಪ್ಯೂಟರ್ ಸಿಸ್ಟಮ್ ಮುಂದೆ ತಗೊಳ್ಳು 1+1 ಅಂತ ಬರ್ಕೊಳ್ಳಿ. ಪ್ಲಸ್ 2 ಅಂಕದ ಒಂದು ಕ್ವಶನ್ ಬರುತ್ತೆ. 2 ಮಾರ್ಕಿನ ಒಂದು ಕ್ವಶನ್ ರೈಸ್ ಆಗುತ್ತೆ. 3 ಮಾರ್ಕ್ಸ್ ಒಂದು ಕ್ವಶನ್ ರೈಸ್ ಆಗುತ್ತೆ. 5 ಅಂಕದ 2 ಪ್ರಶ್ನೆಗಳು ರೈಸ್ ಆಗುತ್ತೆ. ಹಾಗಿದ್ರೆ ಕಂಪ್ಯೂಟರ್ ಸಿಸ್ಟಮಿಂದ ಟೋಟಲ್ ಎಷ್ಟು ವೇಟೇಜ್ ಇದೆ ಮಾರ್ಕ್ಸು ಹೇಳಿ ನೋಡೋಣ. 5 2s are 10, 13, 15, 16, 17, 17 ಮಾರ್ಕ್ಸು ನಿಮ್ಮ ಕಂಪ್ಯೂಟರ್ ಸಿಸ್ಟಮಿಗಿದೆ. ಕಂಪ್ಯೂಟರ್ ಸಿಸ್ಟಮ್ ಕ್ಲಿಯರ್. ಚಾಪ್ಟರ್ 1 17 ಮಾರ್ಕ್ಸಿಗೆ ವೇಟೇಜನ್ನು ಹೊಂದಿದೆ. ತಾವುಗಳು ದಯವಿಟ್ಟು ಇದನ್ನು ಈಸಿಯಾಗಿ ತಗೋಬೇಡಿ. ಚೆನ್ನಾಗಿ ಓದಿ, ಕಷ್ಟಪಡಿ. ಬನ್ನಿ ಈಗ ಚಾಪ್ಟರ್ 2 ನೋಡೋಣ. ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್ ಅಂತ ಇದೆ. ಇಲ್ಲಿ ಕೇವಲ 1 MCQsಗಳನ್ನು ಕೇಳಲಾಗುತ್ತೆ. 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಜೊತೆಗೆ ಒಂದು ಹಾರ್ಟ್ ಕ್ವಶನ್ 5 ಮಾರ್ಕ್ಸಿಗಿರುತ್ತೆ. ಅಲ್ಲಿಗೆ ಟೋಟಲ್ ಎಷ್ಟಾಯಿತು? 8 + 1 9 ಮಾರ್ಕ್ಸ್ ಆಯಿತು. 9 ಮಾರ್ಕ್ಸಿಗಿದೆ. ಯಾವುದು? ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್ಸ್ ಅಂತ. ಚಾಪ್ಟರ್ 3 ವಿದ್ಯಾರ್ಥಿಗಳೇ ಎಮರ್ಜಿಂಗ್ ಟ್ರೆಂಡ್ಸ್ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ ಒಂದೇ ಒಂದು MCQಸು, ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಒಂದು 5 ಮಾರ್ಕ್ ಕ್ವಶನ್ ಬರುತ್ತೆ. ಅಲ್ಲಿಗೆ ಟೋಟಲ್ ಆಗಿ ಇದು ಕೂಡ 9 ಮಾರ್ಕ್ಸಿಗೆ ಬರುವಂಥದ್ದಾಗಿರುತ್ತೆ. ಯಾವುದು? ಎಮರ್ಜಿಂಗ್ ಟ್ರೆಂಡ್ಸ್. ಬನ್ನಿ ಈಗ ನಾವು ಚಾಪ್ಟರ್ 4 ನೋಡೋಣ. ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಒಂದು ಪಾಠ ಇದೆ ನಿಮಗೆ. ಅದು 2 MCQs ಬರುತ್ತೆ ಅಲ್ಲಿಂದ. ಹಾಗೂ 3 ಅಂಕದ 2 ಪ್ರಶ್ನೆಗಳು ಬರ್ತವೆ.
ಹೌದಲ್ವಾ, ಅಲ್ಲಿಗೆ 8 ಆಯಿತು, ಪ್ಲಸ್ಸು 5 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಅಲ್ಲಿಗೆ ಟೋಟಲ್ 13 ಮಾರ್ಕ್ಸು ಈ ಒಂದು ಪಾಠದಿಂದ ಇದೆ. ಚಾಪ್ಟರ್ 4 ಪ್ರಾಬ್ಲಮ್ ಸಾಲ್ವಿಂಗ್ 30 ಮಾರ್ಕ್ಸಿಗೆ ಬರುತ್ತೆ, 13. ಚಾಪ್ಟರ್ 5 ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಅಂತ ಇದೆ. 2 MCQs ಬರುತ್ತೆ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ, ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಇದೆ, ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಇದೆ, ಒಂದು 5 ಮಾರ್ಕ್ಸ್ ಕ್ವಶನ್ಸ್ ಇದೆ, ಒಂದು ಹಾರ್ಟ್ ಕ್ವಶನ್ಸ್ ಇದೆ. ಯಮ್ಮ 5 2 10 15 16 17 18 ಮಾರ್ಕ್ಸಿಗೆ ಈ ಒಂದು ಪಾಠ ಇದೆ. ಚಾಪ್ಟರ್ 5 ಯಾವ ಕಾರಣಕ್ಕೂ ತಾವುಗಳು ಸ್ಕಿಪ್ ಮಾಡುವ ಹಾಗೇ ಇಲ್ಲ. ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಅಂತ ಇದೆ ಅಲ್ವಾ, ಇದನ್ನು ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬಾರ್ದು, ಆ ರೀತಿಯಾಗಿ ತಾವುಗಳು ಓದಬೇಕಾಗಿರುತ್ತೆ. ಚಾಪ್ಟರ್ 6 ಫ್ಲೋ ಆಫ್ ಕಂಟ್ರೋಲ್ ಅಂತ ಇದೆ. ಇಲ್ಲೂ ಕೂಡ ಅಷ್ಟೇ ಒಂದು MCQಸು, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಸೆಟ್ ಮಾಡಬೇಕು. ನಿಮ್ಮ ಟೀಚರು ಕ್ವಶನ್ ಪೇಪರ್ ರೆಡಿ ಮಾಡುವವರು, ಹಾಗೂ 2 ಮಾರ್ಕಿನ ಒಂದು ಪ್ರಶ್ನೆ ಆಗಿರುತ್ತೆ, ಜೊತೆಗೆ ಒಂದು ಹಾರ್ಟ್ ಕ್ವಶನ್ನು. 5 6 ಹೌದಲ್ವಾ, 7 5 6 7 8 9 9 ಮಾರ್ಕ್ಸಿಗೆ ಫ್ಲೋ ಆಫ್ ಕಂಟ್ರೋಲ್ ಕೂಡ ಇದೆ. ಫಂಕ್ಷನ್ ಚಾಪ್ಟರ್ನ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ. ಈಗ ನಾವು ಚಾಪ್ಟರ್ 7 ಇದೆ ಅಲ್ವಾ, ಫಂಕ್ಷನ್ ಅಂತ ಇದೆ. ಈ ಚಾಪ್ಟರ್ 7 ಬಂದು ನಿಮಗೆ ಒಂದು MCQ ಇರುತ್ತೆ ಆಯಿತಾ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, ಹಾಗೂ ಒಂದು ಏನಂತೀರ ತಾವುಗಳು 5 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಅಲ್ಲಿಗೆ 5 ನೋಡಿ, ಯಾವುದು ಫಂಕ್ಷನ್ಸ್ ಅಂತ ಇದೆ ಅಲ್ವಾ, 5 6 7 8 9 ಫಂಕ್ಷನ್ಸ್ ಕೂಡ 9 ಮಾರ್ಕ್ಸಿಗಿದೆ. ಸ್ಟ್ರಿಂಗ್ಸ್ ಕಡೆಗೆ ನಾವು ಹೋಗೋಣ. ಈಗ ಚಾಪ್ಟರ್ 8 ಕಡೆಗೆ ಹೋಗೋಣ ಬನ್ನಿ. ಒಂದು MCQ ಕೊಡ್ತಾರೆ ಆಯಿತಾ, ಒಂದು 3 ಮಾರ್ಕ್ಸ್ ಕ್ವಶನ್ಸ್ ಇದೆ ಅಷ್ಟೇ. ಅಲ್ಲಿಗೆ ಎಷ್ಟಾಯಿತು, ಕೇವಲ 4 ಮಾರ್ಕ್ಸಿಗೆ ಸ್ಟ್ರಿಂಗ್ಸ್ ಅನ್ನುವಂಥದ್ದು ಇರುವಂಥದ್ದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಹಾಗೂ ಪ್ರಿಪೇಟರಿ ಎಕ್ಸಾಮಿಗೆ. ಲೀಸ್ಟ್ ಅಂತ ಒಂದು ಚಾಪ್ಟರ್ ಇದೆ ನಿಮಗೆ, ಚಾಪ್ಟರ್ 9, ಒಂದು MCQ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಜೊತೆಗೆ ಒಂದು 5 ಅಂಕದ ಪ್ರಶ್ನೆ. ಟೋಟಲು 7 ಮಾರ್ಕ್ಸಿಗೆ ಲೀಸ್ಟ್ ಅನ್ನುವಂಥದ್ದು. ಟುಪಲ್ಸ್ ಆ್ಯಂಡ್ ಡಿಕ್ಷನರಿ ಅಂತ ಇದೆ. ಇದು 2 MCQs ಬರುತ್ತೆ ಈ ಪಾಠದಲ್ಲಿ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ, ಹಾಗೂ ಒಂದು 2 ಮಾರ್ಕ್ ಕ್ವಶನ್ ಕೂಡ ಇದೆ ಆಯಿತಾ. ಅಲ್ಲಿಗೆ 2 + 4 + 1 ಹೌದಲ್ವಾ, ಟೋಟಲ್ 5 ಮಾರ್ಕ್ಸಿಗೆ ಈ ಒಂದು ಚಾಪ್ಟರ್ 10 ಇದೆ. ಚಾಪ್ಟರ್ 11 ಸೊಸೈಟಲ್ ಇಂಪ್ಯಾಕ್ಟ್ಸ್ ಅಂತ ಇದೆ. ಅದು ಕೂಡ ಅಷ್ಟೇ ವಿದ್ಯಾರ್ಥಿಗಳೇ, ಒಂದು MCQ, 2 ಯಾವುದ್ರಿ 2 ಮಾರ್ಕ್ಸ್ ಕ್ವಶನ್ಸು ಅಷ್ಟೇ. 5 ಮಾರ್ಕ್ಸಿಗಿದೆ ಯಾವುದು. ಹಾಗಿದ್ದರೆ ಭಾಳ ವೇಟೇಜನ್ನು ಯಾವುದಕ್ಕೆ ಕೊಡಬೇಕು ಸರ್, ಚಾಪ್ಟರ್ 5 ಇದೆ ಅಲ್ವಾ, ಕಿತ್ತೋಗಂಗಿದೆ. ನಾನು ಹೇಳ್ತೀನಲ್ವ, 18 ಮಾರ್ಕ್ಸು ಅಲ್ಲೇ ಸರ್, 21 ತೆಗೆದ್ರೆ ಪಾಸು ಸರ್. ಚಾಪ್ಟರ್ 1, ಈ ಚಾಪ್ಟ್ರು 3, ಚಾಪ್ಟರ್ 4 ಹಾಗೂ ಚಾಪ್ಟರ್ 5 ಇದನ್ನು ಓದಿದರೆ ಸಾಕು, ಆರಾಮಾಗಿ ತಗೊಂಡು 40 ಅಂಕಗಳನ್ನು ತೆಗಿಬೋದು. ಈ ರೀತಿಯಾಗಿ ಮೈಂಡ್ ಸೆಟ್ ಮಾಡಿಕೊಂಡು ಯಾವ ಚಾಪ್ಟ್ರು ಏನೇನು ಬರುತ್ತೆ ಅಂತ ಬರ್ಕೊಂಡ್ರೆ ಭಾಳ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.